ಸ್ನೇಹಿತರೆ ನಮಸ್ಕಾರ. ನೋಡಿ, ಶೀತ ವೃತ್ತ ಇದು, ಶೀತ ಸರ್ಕಲ್ಲು, ಹೊಸಕೆರಳ್ಳಿಯಿಂದ ಬ್ಯಾಂಕ್ ಕಾಲೋನಿ ಶ್ರೀನಿವಾಸನ ಕಡೆಗೆ ಬರುವ ಮುಖ್ಯ ರಸ್ತೆ ಇದು. ಇಲ್ಲಿ ಸುಮಾರು 6 ತಿಂಗಳಿಂದ ಈ ರೋಡ್ನ ವೈಟ್ ಟಾಪಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಏನು ಹೊಸಕೆರಳ್ಳಿ ಕ್ರಾಸಿಂದ ಈ ಶೀತ ಸರ್ಕಲ್ಲು ಬ್ಯಾಂಕ್ ಕಾಲೋನಿ ಹತ್ರ ಸುಮಾರು ಒಂದು 1.5 ಕಿಲೋಮೀಟ್ರ್ ಅದರೊಳಗಡೆ ಆಗುತ್ತೆ. ಆದರೆ ಈ ನೋಡಿ ಎಷ್ಟು ಜನಗಳಿಗೆ ಎಷ್ಟು ತೊಂದರೆ ಅಂದರೆ, ಕೆಲಸ ಮಾಡಲಿ ಬೇಡ ಅನ್ನಲ್ಲ, ಆದಷ್ಟು ಬೇಗ ಮಾಡಿ ಜನಗಳಿಗೆ ಮಾಡಿ ಮುಗಿಸಿದರೆ ಜನಗಳು ಓಡಾಡ್ತಾರೆ. ನೋಡಿ ಎಷ್ಟು ತೊಂದರೆ, ನೋಡಿ ಎಷ್ಟು ಜಾಮು, ಎಷ್ಟು ಇನ್ನೂ ಬೇಕಾದಷ್ಟು ಕಡೆ ಕೆಲಸ ಮಾಡ್ತಾರೆ, ಅದಕ್ಕೇನು ಯಾರು ತೊಂದರೆ ಇಲ್ಲ. ಆದರೆ ಇವರು ವರ್ಷಾನುಗಟ್ಟಲೆ 1 ಕಿಲೋಮೀಟ್ರ್ ರೋಡ್ನ ವರ್ಷಾನುಗಟ್ಟಲೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜನಗಳು ಓಡಾಡ್ದಂಗೆ. ಇಲ್ಲಿ ಆಸ್ಪತ್ರೆಗಳು ಸುಮಾರು ಒಂದು 3ರಿಂದ 4 ಆಸ್ಪತ್ರೆಗಳು ಇವೆ ಈ ರಸ್ತೆಯಲ್ಲಿ. ಆಂಬ್ಯುಲೆನ್ಸಲ್ಲಿ ಬರೋಕ್ಕೂ ಆಗೋಲ್ಲ. ಅಕಸ್ಮಾತ್ ಫುಲ್ ವೀಕ್ ಪೇಷಂಟ್ ಏನಾರು ಬಂದರೆ ಸ್ವತಃ ಒಂದು ದಾರಿಲಿ ಫುಲ್ ವೀಕ್ ಏನಾರು ಇದ್ದರೆ ಈಗ ಆಲ್ರೆಡಿ ಮನೆಯಲ್ಲೇ ಬಿಡ್ತಾರೆ. ಆದರೆ ಏನೋ ಎಮರ್ಜೆನ್ಸಿ ಆಂಬ್ಯುಲೆನ್ಸಲ್ಲೋ ಇಲ್ಲ ಆಟೋದಲ್ಲೋ ಕಾರಲ್ಲೋ ಬಂದರೆ ಮಧ್ಯದ ರೋಡಲ್ಲೇ ಬಿಡ್ತಾರೆ. ಆ ಮಟ್ಟಕ್ಕೆ ಇವರು ವರ್ಷಾನುಗಟ್ಟಲೆ 1 ಕಿಲೋಮೀಟ್ರ್ 1 ವರ್ಷಾನುಗಟ್ಟಲೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೋಡಿ, ಈ ರೋಡು ನಮ್ಮ ಜನನೂ ಹಂಗೇ. ಇದು ಹೋಗೋದಿಲ್ಲ ಅಂದರೂ ಕೂಡ ಎಲ್ಲ ಅಡ್ಡ ಬಂದು ಸಾಯ್ತಾರೆ, ಅಡ್ಡ ಬಂದು ನಿಂತ್ಕೊಂಡು ಸಾಯ್ತವೆ. ಹಿಂಗೆ ಹೋಗಂಗಿಲ್ಲ, ಅಲ್ಲಿ ಎಂಟ್ರೆನ್ಸಲ್ಲಿ ಹಾಕಿರ್ತಾರೆ, ಹಿಂಗೆ ಹೋಗಂಗಿಲ್ಲ, ಹಿಂಗೆ ಬರೋದು ಮಾತ್ರ ಅಂತ ಹೇಳಿದ್ರು ಕೂಡ, ಯಾಕಂದರೆ ಓಡಾಡಲೇಬೇಕು. ಊರೆಲ್ಲ ಸುತ್ತಾಡ್ಕೊಂಡು ಬರೋಕ್ಕಾಗಲ್ಲ. ಯಾಕಂದರೆ ಪೆಟ್ರೋಲು ನಾವು ಹಾಕ್ಸ್ಕೋಬೇಕು, ಡೀಸೆಲ್ಲು ನಾವು ಹಾಕ್ಸ್ಕೋಬೇಕು. ಸರ್ಕಾರ ಅಧಿಕಾರಿಗಳು, ಸರ್ಕಾರದವರು ಅವರೇನು ಬಿಟ್ಟು ಪೆಟ್ರೋಲು ಬಿಟ್ಟು ಡೀಸೆಲು ನಮ್ಮ ದುಡ್ಡಲ್ಲಿ ಓಡಾಡ್ತಾರೆ ಅವರು. ನಾವು ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಓಡಾಡ್ತೀವಿ. ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳೆಲ್ಲ ಅವ್ರು ನಮ್ಮ ದುಡ್ಡಲ್ಲಿ ಓಡಾಡ್ತಾರೆ. ಅದರಿಂದ ಅವ್ರಿಗೇನು ಗೊತ್ತಾಗಲ್ಲ. ಸ್ವಂತ ದುಡ್ಡು ಕೈಲಿಂದ ಖರ್ಚಾದ್ರೆ ಗೊತ್ತಾಗೋದು ಅವರಿಗೆ. ಯಾವಾಗ ಗೊತ್ತಾಗತ್ತಂದರೆ ಚುನಾವಣೆಯಲ್ಲಿ ಖರ್ಚು ಮಾಡ್ತಾರಲ್ಲ ಆವಾಗ ಮಾತ್ರ. ಮತ್ತಿಲ್ಲೊಬ್ಬರು ಪೊಲೀಸರು ಕೂಡ ಇವತ್ತಿಲ್ಲ ಇರೋರು. ಪಾಪ ಇಲ್ಲಿ ಯಾರೋ ಸೆಕ್ಯೂರಿಟಿ ನಿಂತ್ಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸ್ವಂತ ಯಾರು ಹೇಳ್ದೆ ಅದೇನು ಸಂಬಳ ಇಲ್ಲ ಅವರಿಗೆ. ನೋಡಿ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ, ಈ ರೋಡಲ್ಲೇ ಜನಗಳು ನಮ್ಮ ಈ 2 ವೀಲರ್ ಅಂತೂ ಬಲು ಅರ್ಜೆಂಟು. ಆ ಥರ ಅವ್ರಿಗೆ 6 ತಿಂಗಳು ಹುಟ್ಟಿರೋ ಥರ ಆಡ್ತವೆ. ಕೆಲವರು ಹೋಗೋದು ಯಾರಿಲ್ಲ ಅಂದರೂ ಕೂಡ ಹೋಗಿ ಅಡ್ಡ ನಿಂತ್ಕೊತಾರೆ. ಇಷ್ಟೊಂದು ತೊಂದರೆ ಆಗ್ತಾಯಿದೆ. ಆದಷ್ಟು ಬೇಗ ಈ ಕಾಮಗಾರಿ ಏನು ಟೆಂಡರ್ ತಗೊಂಡಿದ್ದೀರಲ್ಲ, ದಯವಿಟ್ಟು ಬೇಗ ಮುಗಿಸ್ಕೊಟ್ರೆ ಒಳ್ಳೆಯದು, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಏನೋ ಇದನ್ನೇನೋ ನನಗೆ ಅನುಕೂಲ ಆಗೋಕ್ಕೋಸ್ಕರ ನಾನೇನು ವೀಡಿಯೋ ಮಾಡ್ತಾಯಿಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಬೇಗ ಮುಗಿಸಿದರೆ ನೋಡಿ ಎಷ್ಟು ತೊಂದರೆ ಆಗ್ತಾಯಿದೆ. ಏನು ಇವರೆಲ್ಲ ಏನು ಸುಮ್ಮನೆ ಓಡಾಡ್ತಾ ಇಲ್ಲ. ಕೆಲಸಕ್ಕೆ ಹೋಗೋರು, ಕೆಲಸಕ್ಕೆ ಹೋಗಿ ಬರೋರು, ಸುಮಾರು ಕೆಲಸಗಳು ಇರ್ತವೆ, ಓಡಾಡ್ತಾರೆ. ಅದರಿಂದ ದಯವಿಟ್ಟು ಈ ಟೆಂಡರ್ ತಗೊಂಡವರು ಯಾರು ಪುಣ್ಯಾತ್ಮ ಟೆಂಡರ್ ತಗೊಂಡವರು ವರ್ಷಾನುಗಟ್ಟಲೆ ಮಾಡಬೇಡ ಮರೆಯ, ಬೇಗ ಮುಗಿಸ್. ಸ್ವಲ್ಪ ವರ್ಷಾನುಗಟ್ಟಲೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಗೊತ್ತಾಯ್ತಾ? ದಯವಿಟ್ಟು ನೀನೇನು ಟೆಂಡರ್ ತಗೊಂಡು ಎಲ್ಲ ಮನೇಲಿ ಕೂತ್ಕೊಂಡ್ಬಿಡ್ತೀಯ. ಆದರೆ ಜನ ಓಡಾಡೋರು ಕಷ್ಟ ಅನುಭವಿಸ್ಬೇಕಾಗಿದೆ. ಇನ್ನೂ ಇದು ಯಾವ ಕಾಲಕ್ಕೆ ಮುಗಿತೈತೋ ಗೊತ್ತಿಲ್ಲ, ಆದರೆ ಮಾಡ್ಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ಭಾಗದ ಶಾಸಕರುಗಳು ಮತ್ತು ಈ ಏನು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ದಯವಿಟ್ಟು ಈ ಕಾರ್ಯಕ್ರಮಗಾರಿ ಕೆಲಸವನ್ನು ಆದಷ್ಟು ಬೇಗ ಮುಗಿಸ್ಕೊಡಿ ಅಂತಂದೇಳಿ ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊತ ಇದ್ದೀನಿ. ಯಾಕಂದರೆ ಇಲ್ಲಿ ಜನಗಳು ಕೇಳಲ್ಲ, ಎಲ್ಲ ಪುರ್ಸೊತ್ತಿಲ್ಲ ಪಾಪ, ಸಿಕ್ಕಾಬಟ್ಟೆ ಬಿಜಿ. ನಮಗೆ ಹಾಕ್ಬೇಕು, ಅಯ್ಯೋ ಮಾಡ್ದಾಗ ಮಾಡಲಿ ಬಿಡು, ನಾವೇನು ಓಡಾಡ್ತೀವಿ. ಯಾಕಂದ್ರೆ ಇಲ್ಲಿರೋರೆಲ್ಲ ಬಾಡಿಗೆಗಳು ಮನೆ ಕೊಟ್ಬಿಟ್ಟು ಎತ್ತಾಗಾರ ಹೋಗಿರ್ತಾರೆ ಪಾಪ. ಅಂಗಡಿಯವ್ರಿಗೆ, ಮೆಡಿಕಲ್ ಸ್ಟೋರ್ನವ್ರಿಗೆ ವ್ಯಾಪಾರ ಇಲ್ಲ. ಅಂಗಡಿಯವ್ರಿಗಂತೂ ಈ ಸುಮಾರು ಹೋಟ್ಲುಗಳು ಮುಚ್ಚೋಗ್ಬಿಟ್ಟವೆ ಈ ರೋಡಲ್ಲಿ. ಬಾಡಿಗೆ ಏನು ಕಟ್ಟಬೇಕು ಅವರೆಲ್ಲ, ಹೋಟ್ಲುಗಳೇ ಮುಚ್ಚೋಗವೆ. ಆದರೂ ಬಿಲ್ಡಿಂಗ್ ಓನರ್ ಅದೆಲ್ಲ ಬೇಕಾಗಿಲ್ಲ ಕಣಯ್ಯ, ಬಾಡಿಗೆ ಬೇಕಂದ್ರೂ ಬೇಕು, ಗೊತ್ತಾಯ್ತಾ? ಆ ಮಟ್ಟಕ್ಕೆ ಓನರ್ಗಳು ಯಾರು ಅಷ್ಟು ಬೇಗ ಮನುಷ್ಯತ್ವ ಮಾನವೀಯತೆ ತೋರಿಸಲ್ಲ ಸುಲಭವಾಗಿ. ಯಾಕಂದ್ರೆ ಅವರು ಸಾಲಾಗಿಲ್ಲ ಮಾಡಿ ಬಿಲ್ಡಿಂಗ್ ಕಟ್ಟಿರ್ತಾರೆ. ಅದರಿಂದ ಅವ್ರಿಗೂ ನಾವು ದೂರಕ್ಕಾಗಲ್ಲ. ಆದರೆ ಆದಷ್ಟು ಬೇಗ ಕಟ್ಟಿದರೆ ಇಲ್ಲಿ ವ್ಯಾಪಾರಗಾರರಿಗೂ, ಅಂಗಡಿಯವ್ರಿಗೂ, ಮೆಡಿಕಲ್ ಸ್ಟೋರ್ನವ್ರಿಗೂ, ಆಸ್ಪತ್ರೆಗಳವ್ರಿಗೂ, ಹೋಟ್ಲವ್ರಿಗೂ ಅನುಕೂಲ ಆಗುತ್ತೆ. ನೀವು ವರ್ಷಾನುಗಟ್ಟಲೆ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರಿಗೂ ಇದು ಲಾಸೇ. ಇದು ನಿಮಗೇನು ಟೆಂಡರ್ ತಗೊಳ್ತೀರಿ, 1,000 ಅಲ್ಲ 2,000 ರೂಪಾಯಿ ಬರ್ಬೋದು. 1,000ದಲ್ಲಿ ನೀವು ಒಂದು 500 ರೂಪಾಯಿ ಖರ್ಚು ಮಾಡಿದರೆ ಇನ್ನೊಂದು 500 ರೂಪಾಯಿ ಉಳ್ಕೊಳ್ಳುತ್ತೆ. ಆ ಮಟ್ಟಕ್ಕೆ ನಿಮಗೆ ಲಾಭ ಇದೆ ಅದರಲ್ಲಿ. ಅದರಿಂದ ದಯವಿಟ್ಟು ಈ ಕಾಮಗಾರಿ ಕೆಲಸವನ್ನು ನೋಡಿ, ಇಲ್ಲೆಷ್ಟು ತೊಂದರೆ ಆಗ್ತಾಯಿದೆ. ಆ ಕಡೆ JCB ಬಂತು, ಈ ಕಡೆ ಕಾರ್ ಬಂತು, ಹೋಗೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ಬೇಗ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಶೀತ ಸರ್ಕಲ್ಲು ಬ್ಯಾಂಕ್ ಕಾಲೋನಿ ಸಾರ್ವಜನಿಕರ ಪರವಾಗಿ ಅವ್ರು ಯಾರು ಕೇಳಲ್ಲಂತೆ. ಅದರಿಂದ ಅವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಟೆಂಡರ್ ತಗೊಂಡಿರೋರೆ ಮತ್ತು ಶಾಸಕರೇ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರೇ, ಸ್ವಲ್ಪ ಈ ಕಡೆ ಗಮನ ಕೊಡಿ. ಟೆಂಡರಿಗೆ ಒತ್ತಾಯ ಮಾಡಿ ಇಷ್ಟು ದಿನ ಒಳಗಡೆ ಮುಗಿಸ್ಬೇಕು ಅಂತ ಟೈಮ್ ಇರುತ್ತೆ. ಅದರಿಂದ ನೀವು ಕೂಡ ಈ ಕಡೆಗೆ ಒಂದು ಸರಿ ಭೇಟಿ ಕೊಡಿ. ಸುಮ್ಮನೆ ಗೆದ್ದುಬಿಟ್ಟು ಎಲ್ಲೆಲ್ಲೋ ಕುಂತ್ಕೊಳ್ಳೋದಲ್ಲ. ಬನ್ನಿ ಸುಬ್ರಹ್ಮಣ್ಯ ಅವರೇ, ಈ ಕಡೆಗೆಲ್ಲ ಸ್ವಲ್ಪ ಸಂಚಾರ ಮಾಡಿ ಈ ಕಾಮಗಾರಿ ಟೆಂಡರ್ ತಗೊಂಡಿರೋರಿಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಆದಷ್ಟು ಬೇಗ ಅವಧಿ ಒಳಗಡೆ ಎಷ್ಟು ದಿನಕ್ಕೆ ತಗೊಂಡಿರ್ತಾರೋ ಅಷ್ಟು ದಿನಕ್ಕೆ ಮುಗಿಸೋಕ್ಕೆ ಕೇಳಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗಾಡಿ ನಿಂತ್ಕೊತವೆ ಹೋಗೋಕ್ಕೆಲ್ಲ.
ಆದಷ್ಟು ಬೇಗ ಮಾಡಿ. ನಮಸ್ಕಾರ, ಒಳ್ಳೆಯದಾಗಲಿ.